ಆರ್ಎಸ್ಎಸ್ ನ ಕಂಡ್ರೆ ಐಟಿ ಮಿನಿಸ್ಟರ್ಗೆ ಇಷ್ಟೊಂದು ಭಯ ಯಾಕೆ ಅಂತ ಚೇತನ್ ಅಹಿಂಸಾ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಕಂಡ್ರೆ ಭಯ ಯಾಕೆ ಪಡಬೇಕು, ಅಲ್ಪಜ್ಞಾನಿಯ ಹಾಗೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಅಂತ ನಟ ಚೇತನ್ ಅಹಿಂಸಾ ಹೇಳಿದ್ದಾರೆ. ನಾನೇನು ಆರ್ಎಸ್ಎಸ್ ನ ಫಾಲೋವರ್ ಅಲ್ಲ, ನಮ್ಮ ಸಿದ್ಧಾಂತಗಳಿಗೂ ಅವರ ಸಿದ್ಧಾಂತಗಳಿಗೂ ಹೊಂದೋದಿಲ್ಲ. ಆದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡೋದು ಸರಿಯಲ್ಲ, ಯಾವುದೇ ಒಂದು ವಿಚಾರವನ್ನ ಬ್ಯಾನ್ ಮಾಡಿ ಎದುರಿಸ್ತೇವೆ ಅನ್ನೋದು ಸರಿಯಲ್ಲ, ಅದನ್ನು ಸೈದ್ಧಾಂತಿಕವಾಗಿ ಎದುರಿಸಿ ಅಂತ ರಿಪಬ್ಲಿಕನ್ಗೆ ನಟ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾನ್ ಮಾಡೋ ಸಂಸ್ಕೃತಿಯನ್ನ ನಾವು ಒಪ್ಪಲ್ಲ ಅಂತ ಚೇತನ್ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಒಂದ್ ಕಡೆ ಆರ್ಎಸ್ಎಸ್ ಬ್ಯಾನ್ ಮಾಡ್ಬೇಕಂತ ಹೇಳ್ತಾರೆ, ಮತ್ತೊಂದ್ ಕಡೆ ಅವರ ಚಟುವಟಿಕೆಗಳನ್ನ ಅಂದ್ರೆ ಸರ್ಕಾರಿ ಸಂಸ್ಥೆಯ ಕ್ರೀಡಾಂಗಣ ಮೈದಾನದಲ್ಲಿ ಅವ್ರನ್ನ ಚಟುವಟಿಕೆಗಳನ್ನ ನಿರ್ಬಂಧ ಮಾಡ್ಬೇಕಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದ್ ಕಡೆ ವಿರೋಧ ವ್ಯಕ್ತವಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗಳನ್ನ ಕೇಳಿದ್ರ, ಒಂದ್ ಕಡೆ ಬ್ಯಾನ್ ಮಾಡಬೇಕು ಆರ್ಎಸ್ಎಸ್ ಸಂಘಟನೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಅವರ ಚಟುವಟಿಕೆಗಳನ್ನ ಈ ಗ್ರೌಂಡ್ಗಳಲ್ಲಿ ಸರ್ಕಾರಿ ಗ್ರೌಂಡ್ಗಳಲ್ಲಿ ಏನೋ ನಿರ್ಬಂಧ ಮಾಡ್ಬೇಕಂತ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ಹೌದು, ನಾನು ಕೇಳಿದ್ದೀನಿ. ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬೇಡಿಕೆಯನ್ನ ನಾವು ಖಂಡಿತ ಒಪ್ಪಲ್ಲ. ಆರ್ಎಸ್ಎಸ್ ನಾನು 2022 ನನಗೆ ಅವಾಗ ಚರ್ಚೆ ಬಂತು, PFI ಅನ್ನ ಬ್ಯಾನ್ ಮಾಡಬೇಕು ಅಂತ. ಕಾಂಗ್ರೆಸ್ ಬಿಜೆಪಿ ಸೇರಿ PFI ನ ಬ್ಯಾನ್ ಮಾಡಕ್ ಹೊರಟರು. ಅವಾಗ ನಾನು ಹೇಳಿದೆ, ನಿಷೇಧ ಮಾಡೋದಕ್ಕಿಂತ ವಿಚಾರದಲ್ಲಿ ಸೋಲ್ಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಎಲ್ಲರಿಗೂ ಅವ್ರವ್ರ ವಿಚಾರ ಮನ್ಸಕ್ ಹಕ್ಕಿರ್ಬೇಕು, ಅದೇ ಅಭಿವ್ಯಕ್ತಿ ಸ್ವತಂತ್ರ. ಆ ವಿಚಾರಗಳನ್ನ ನಿಮ್ಮ ವಿಚಾರ ಇನ್ನೂ ಉತ್ತಮವಾಗಿದ್ರೆ ಜನ ನಿಮ್ ಕಡೆನೆ ಬರ್ತಾರೆ. ಅದು ಬಿಟ್ಟು ಈ ಬುಕ್ ಬ್ಯಾನಿಂಗ್ ಆಗಿರಬಹುದು, ಈ ಮೂವಿ ಬ್ಯಾನಿಂಗ್ ಆಗಿರಬಹುದು, ಈ RSS ನ ಸಾರ್ವಜನಿಕ ಸ್ಥಳೀಯದಲ್ಲಿ ಬ್ಯಾನಿಂಗ್ ಆಗಿರಬಹುದು, ಇದನ್ನ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ನಮಗೆ ಹೇಡಿತನ ಕಾಣುತ್ತೆ. ಇದನ್ನ ಏನ್ ಕಾಣುತ್ತೆ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಕಾಣುತ್ತೆ. ಇದನ್ನೇನ್ ಕಾಣುತ್ತೆ ಅಂದ್ರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಮತ್ತೆ ಮುಖ್ಯಮಂತ್ರಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷರಾಗಿರ್ಬೋದು, ಎಲ್ಲ RSS ಇಂದ ಭಯ ಇದೆಯಾ ಅಂತ ನಮಗೆ ಕಾಣುತ್ತೆ. ನಾವ್ ಹೇಳ್ತೀವಿ ನೋಡಿ, ನಾವು RSS ಸಿದ್ಧಾಂತ ಒಪ್ಪೋರಲ್ಲ, ಆದ್ರೆ RSS ಅನ್ನ ವಿಚಾರದಲ್ಲಿ ನಾವು ಸೋಲಿಸ್ತೀವಿ. ಹಾಗೆ ಕಾಂಗ್ರೆಸ್ಸಿನ ಮನುವಾದನೋ ವಿಚಾರದಲ್ಲಿ ನಾವು ಜನರ ಮುಂದೆ ಒಂದು ಸಮಾಜ ನಾವು ಇಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ ನಿಷೇಧ ಸಂಸ್ಕೃತಿ ಅನ್ನೋದನ್ನ ನಾವು ಒಪ್ಪಕ್ಕಾಗಲ್ಲ. ಅದನ್ನ ಬಿಟ್ಟು ನೀವು ವಿಚಾರದಲ್ಲಿ ನೀವು ಸೋಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಸೋಸಿ, ನೈತಿಕತೆಯನ್ನು ಸೋಸಿ ಹೊರತು ನೀವು ಈ ಅಡ್ಡದಾರಿ ಹಿಡಿಯೋದು ಅದು ಯಾವುದೇ ಕಾರಣಕ್ಕೂ ಅದು ಸಂವಿಧಾನದ ಎತ್ತಿಡಿತಾ ಇಲ್ಲ. ಮತ್ತೆ ನೀವು ಸರ್ಕಾರದಲ್ಲಿ ಅದನ್ನ ಅದರ ಶಕ್ತಿ ಬಳಸಿಕೊಂಡು ಕುತಂತ್ರದಿಂದ ಅವರ ಬಾಯಿ ಮುಚ್ಚಕ್ಕೆ ಈ ಒಂದು ಹುನ್ನಾರ ಅಂತ ಹೇಳಕ್ ನನಗೆ ಕಾಣುತ್ತೆ. ಪದೇ ಪದೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಒಂದ್ ಕಡೆ RSS ಬ್ಯಾನ್ ಮಾಡಬೇಕು, RSS ಟಾರ್ಗೆಟ್ ಮಾಡಿದ್ದಾರೆ ಎಂಬುದೊಂದು ಒಂದ್ ಕಡೆ ಬಿಜೆಪಿ ಅವರ ಆರೋಪ. ಈಗ ಮತ್ತೊಂದ್ ಕಡೆ ನಿಷೇಧ ಮಾಡಬೇಕು, ಒಂದ್ ಕಡೆ ಗ್ರೌಂಡ್ ಅಲ್ಲಿ ಅವರು ಚಟುವಟಿಕೆಗಳು ನಿರ್ಬಂಧ ಮಾಡಬೇಕು, ಪದೇ ಪದೇ ಈ ತರ ಹೇಳ್ತಿದ್ದಾರೆ. ಸರ್ ನೋಡಿ, ನಮ್ಗೇನ್ ಕಾಣುತ್ತೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಒಂದು ಅಲ್ಪಜ್ಞಾನ ನನಗೆ ಕಾಣಿಸ್ತಾ ಇದೆ. ಅವರಿಗೆ ನೋಡೋ ದೃಷ್ಟಿಕೋನ ಸೀಮಿತವಾಗಿದೆ. ಹೌದು, RSS ಅನ್ನ ನಾವು ಸೈದ್ಧಾಂತಿಕ ಒಪ್ಪಲ್ಲ, ಬಟ್ RSS ಯಾಕೆ ಹುಟ್ಟು ಬಂತು? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ RSS ಹುಟ್ಟು ಬಂದಿದ್ದು. ನಿಮ್ಮ ಕಾಂಗ್ರೆಸ್ 140 ವರ್ಷಗಳಿಂದ ಇದೆ, RSS ಇವಾಗ 100 ವರ್ಷ ಆಗಿದೆ. ಕಾಂಗ್ರೆಸ್ ಜನಪರವಾಗಿ ಮಾಡ್ತಿರ್ಲಿಲ್ಲ. ಕಾಂಗ್ರೆಸ್ ಸಂವಿಧಾನದ ಒಂದು ರೀತಿಯ ಮೂಲ ಆಶಯಗಳು ಅವತ್ತಿನ ದಿನ ಇಲ್ಲದೆ ಇದ್ರು ಅದು ಒಂದು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ ದೇಶಕ್ಕೋಸ್ಕರ ಅಂತ RSS ಬಂತು. RSS ನಾವು ಒಪ್ಪಲ್ಲ, ಆದ್ರೆ RSS ಒಪ್ಪಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನೇ ಒಂದೇ ತಪ್ಪು ಹುಡುಕಿ ಅದನ್ನೇ ಗುರಿ ಮಾಡಿ ಅದರದೇ ಸಮಾಜದಲ್ಲಿರೋ ಸಮಸ್ಯೆಗಳೆಲ್ಲ ಅದರೇ ಕಾರಣ ಅಂತ ನೀವು ನೋಡೋದ್ರಲ್ಲಿ ನಿಮ್ಮ ಅಲ್ಪಜ್ಞಾನದ ರೀತಿ ನೋಡ್ತಾ ಇದ್ದೀರಾ. ನೀವು ರಾಜಕೀಯ ಒಂದು ರೀತಿಯ ಲಾಭ ಪಡೆಯಕ್ಕೆ ನೋಡ್ತಾ ಇದ್ದೀರಾ. ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಪರ್ಮಿಷನ್ ಅಡಿಯಲ್ಲಿ ಮುಂದುವರ್ಸಕ್ಕೆ ನೀವು ಹಕ್ಕು ಕೊಡಬೇಕು, ನೀವು ಅವಕಾಶ ಕೊಡಬೇಕು ಹೊರತು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅಂದ್ರೆ ನಿಮ್ಮಲ್ಲಿ ಒಂದು ಕುತಂತ್ರ ಬುದ್ಧಿ ಮತ್ತೆ ಒಂದು ಹೇಡಿತನ ನನಗೆ ಎದ್ದು ಕಾಣುತ್ತೆ. ಥ್ಯಾಂಕ್ ಯು. ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಎಸ್ಎಸ್ ನ ಕಂಡ್ರೆ ಐಟಿ ಮಿನಿಸ್ಟರ್ಗೆ ಇಷ್ಟೊಂದು ಭಯ ಯಾಕೆ ಅಂತ ಚೇತನ್ ಅಹಿಂಸಾ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಕಂಡ್ರೆ ಭಯ ಯಾಕೆ ಪಡಬೇಕು, ಅಲ್ಪಜ್ಞಾನಿಯ ಹಾಗೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಅಂತ ನಟ ಚೇತನ್ ಅಹಿಂಸಾ ಹೇಳಿದ್ದಾರೆ. ನಾನೇನು ಆರ್ಎಸ್ಎಸ್ ನ ಫಾಲೋವರ್ ಅಲ್ಲ, ನಮ್ಮ ಸಿದ್ಧಾಂತಗಳಿಗೂ ಅವರ ಸಿದ್ಧಾಂತಗಳಿಗೂ ಹೊಂದೋದಿಲ್ಲ. ಆದ್ರೆ ಆರ್ಎಸ್ಎಸ್ ಬ್ಯಾನ್ ಮಾಡೋದು ಸರಿಯಲ್ಲ, ಯಾವುದೇ ಒಂದು ವಿಚಾರವನ್ನ ಬ್ಯಾನ್ ಮಾಡಿ ಎದುರಿಸ್ತೇವೆ ಅನ್ನೋದು ಸರಿಯಲ್ಲ, ಅದನ್ನು ಸೈದ್ಧಾಂತಿಕವಾಗಿ ಎದುರಿಸಿ ಅಂತ ರಿಪಬ್ಲಿಕನ್ಗೆ ನಟ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾನ್ ಮಾಡೋ ಸಂಸ್ಕೃತಿಯನ್ನ ನಾವು ಒಪ್ಪಲ್ಲ ಅಂತ ಚೇತನ್ ಹೇಳಿದ್ದಾರೆ.
ಪ್ರಿಯಾಂಕಾ ಖರ್ಗೆ ಅವರು ಒಂದ್ ಕಡೆ RSS ಬ್ಯಾನ್ ಮಾಡ್ಬೇಕಂತ ಹೇಳ್ತಾರೆ, ಮತ್ತೊಂದ್ ಕಡೆ ಅವರ ಚಟುವಟಿಕೆಗಳನ್ನ ಅಂದ್ರೆ ಸರ್ಕಾರಿ ಸಂಸ್ಥೆಯ ಕ್ರೀಡಾಂಗಣ ಮೈದಾನದಲ್ಲಿ ಅವ್ರನ್ನ ಚಟುವಟಿಕೆಗಳನ್ನ ನಿರ್ಬಂಧ ಮಾಡ್ಬೇಕಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದ್ ಕಡೆ ವಿರೋಧ ವ್ಯಕ್ತವಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗಳನ್ನ ಕೇಳಿದ್ರ, ಒಂದ್ ಕಡೆ ಬ್ಯಾನ್ ಮಾಡಬೇಕು RSS ಸಂಘಟನೆ ಅಂತ ಹೇಳ್ತಾರೆ, ಮತ್ತೊಂದ್ ಕಡೆ ಅವರ ಚಟುವಟಿಕೆಗಳನ್ನ ಈ ಗ್ರೌಂಡ್ಗಳಲ್ಲಿ ಸರ್ಕಾರಿ ಗ್ರೌಂಡ್ಗಳಲ್ಲಿ ಏನೋ ನಿರ್ಬಂಧ ಮಾಡ್ಬೇಕಂತ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ಏನ್ ಹೇಳ್ತಾರೆ ಸರ್ ಅಂತ? ಹೌದು, ನಾನು ಕೇಳಿದ್ದೀನಿ. ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬೇಡಿಕೆಯನ್ನ ನಾವು ಖಂಡಿತ ಒಪ್ಪಲ್ಲ. RSS ನಾನು 2022 ನನಗೆ ಅವಾಗ ಚರ್ಚೆ ಬಂತು, PFI ಅನ್ನ ಬ್ಯಾನ್ ಮಾಡಬೇಕು ಅಂತ. ಕಾಂಗ್ರೆಸ್ ಬಿಜೆಪಿ ಸೇರಿ PFI ನ ಬ್ಯಾನ್ ಮಾಡಕ್ ಹೊರಟ್ರು. ಅವಾಗ ನಾನು ಹೇಳಿದೆ, ನಿಷೇಧ ಮಾಡೋದಕ್ಕಿಂತ ವಿಚಾರದಲ್ಲಿ ಸೋಲ್ಸಿ. ಪ್ರಜಾಪ್ರಭುತ್ವ ಅಡಿಯಲ್ಲಿ ಎಲ್ಲರಿಗೂ ಅವ್ರವ್ರ ವಿಚಾರ ಮನ್ಸಕ್ ಹಕ್ಕಿರ್ಬೇಕು, ಅದೇ ಅಭಿವ್ಯಕ್ತಿ ಸ್ವತಂತ್ರ. ಆ ವಿಚಾರಗಳನ್ನ ನಿಮ್ಮ ವಿಚಾರ ಇನ್ನೂ ಉತ್ತಮವಾಗಿದ್ರೆ ಜನ ನಿಮ್ ಕಡೆನೆ ಬರ್ತಾರೆ. ಅದು ಬಿಟ್ಟು ಈ ಬುಕ್ ಬ್ಯಾನಿಂಗ್ ಆಗಿರಬಹುದು, ಈ ಮೂವಿ ಬ್ಯಾನಿಂಗ್ ಆಗಿರಬಹುದು, ಈ RSS ನ ಸಾರ್ವಜನಿಕ ಸ್ಥಳೀಯದಲ್ಲಿ ಬ್ಯಾನಿಂಗ್ ಆಗಿರಬಹುದು, ಇದನ್ನ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ನಮಗೆ ಹೇಡಿತನ ಕಾಣುತ್ತೆ. ಇದನ್ನ ಏನ್ ಕಾಣುತ್ತೆ ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಕಾಣುತ್ತೆ. ಇದನ್ನೇನ್ ಕಾಣುತ್ತೆ ಅಂದ್ರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಮತ್ತೆ ಮುಖ್ಯಮಂತ್ರಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷರಾಗಿರ್ಬೋದು, ಎಲ್ಲ RSS ಇಂದ ಭಯ ಇದೆಯಾ ಅಂತ ನಮಗೆ ಕಾಣುತ್ತೆ. ನಾವ್ ಹೇಳ್ತೀವಿ ನೋಡಿ, ನಾವು RSS ಸಿದ್ಧಾಂತ ಒಪ್ಪೋರಲ್ಲ, ಆದ್ರೆ RSS ಅನ್ನ ವಿಚಾರದಲ್ಲಿ ನಾವು ಸೋಲಿಸ್ತೀವಿ. ಹಾಗೆ ಕಾಂಗ್ರೆಸ್ಸಿನ ಮನುವಾದನೋ ವಿಚಾರದಲ್ಲಿ ನಾವು ಜನರ ಮುಂದೆ ಒಂದು ಸಮಾಜ ನಾವು ಇಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ ನಿಷೇಧ ಸಂಸ್ಕೃತಿ ಅನ್ನೋದನ್ನ ನಾವು ಒಪ್ಪಕ್ಕಾಗಲ್ಲ. ಅದನ್ನ ಬಿಟ್ಟು ನೀವು ವಿಚಾರದಲ್ಲಿ ನೀವು ಸೋಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಸೋಸಿ, ನೈತಿಕತೆಯನ್ನು ಸೋಸಿ ಹೊರತು ನೀವು ಈ ಅಡ್ಡದಾರಿ ಹಿಡಿಯೋದು ಅದು ಯಾವುದೇ ಕಾರಣಕ್ಕೂ ಅದು ಸಂವಿಧಾನದ ಎತ್ತಿಡಿತಾ ಇಲ್ಲ. ಮತ್ತೆ ನೀವು ಸರ್ಕಾರದಲ್ಲಿ ಅದನ್ನ ಅದರ ಶಕ್ತಿ ಬಳಸಿಕೊಂಡು ಕುತಂತ್ರದಿಂದ ಅವರ ಬಾಯಿ ಮುಚ್ಚಕ್ಕೆ ಈ ಒಂದು ಹುನ್ನಾರ ಅಂತ ಹೇಳಕ್ ನನಗೆ ಕಾಣುತ್ತೆ. ಪದೇ ಪದೇ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಒಂದ್ ಕಡೆ RSS ಬ್ಯಾನ್ ಮಾಡಬೇಕು, RSS ಟಾರ್ಗೆಟ್ ಮಾಡಿದ್ದಾರೆ ಎಂಬುದೊಂದು ಒಂದ್ ಕಡೆ ಬಿಜೆಪಿ ಅವರ ಆರೋಪ. ಈಗ ಮತ್ತೊಂದ್ ಕಡೆ ನಿಷೇಧ ಮಾಡಬೇಕು, ಒಂದ್ ಕಡೆ ಗ್ರೌಂಡ್ ಅಲ್ಲಿ ಅವರು ಚಟುವಟಿಕೆಗಳು ನಿರ್ಬಂಧ ಮಾಡಬೇಕು, ಪದೇ ಪದೇ ಈ ತರ ಹೇಳ್ತಿದ್ದಾರೆ ಸರ್. ನೋಡಿ, ನಮ್ಗೇನ್ ಕಾಣುತ್ತೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಒಂದು ಅಲ್ಪಜ್ಞಾನ ನನಗೆ ಕಾಣಿಸ್ತಾ ಇದೆ. ಅವರಿಗೆ ನೋಡೋ ದೃಷ್ಟಿಕೋನ ಸೀಮಿತವಾಗಿದೆ. ಹೌದು, RSS ಅನ್ನ ನಾವು ಸೈದ್ಧಾಂತಿಕ ಒಪ್ಪಲ್ಲ, ಬಟ್ RSS ಯಾಕೆ ಹುಟ್ಟು ಬಂತು? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ RSS ಹುಟ್ಟು ಬಂದಿದ್ದು. ನಿಮ್ಮ ಕಾಂಗ್ರೆಸ್ 140 ವರ್ಷಗಳಿಂದ ಇದೆ, RSS ಇವಾಗ 100 ವರ್ಷ ಆಗಿದೆ. ಕಾಂಗ್ರೆಸ್ ಜನಪರವಾಗಿ ಮಾಡ್ತಿರ್ಲಿಲ್ಲ. ಕಾಂಗ್ರೆಸ್ ಸಂವಿಧಾನದ ಒಂದು ರೀತಿಯ ಮೂಲ ಆಶಯಗಳು ಅವತ್ತಿನ ದಿನ ಇಲ್ಲದೆ ಇದ್ರು ಅದು ಒಂದು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ ದೇಶಕ್ಕೋಸ್ಕರ ಅಂತ RSS ಬಂತು. RSS ನಾವು ಒಪ್ಪಲ್ಲ, ಆದ್ರೆ RSS ಒಪ್ಪಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನೇ ಒಂದೇ ತಪ್ಪು ಹುಡುಕಿ ಅದನ್ನೇ ಗುರಿ ಮಾಡಿ ಅದರದೇ ಸಮಾಜದಲ್ಲಿರೋ ಸಮಸ್ಯೆಗಳೆಲ್ಲ ಅದರೇ ಕಾರಣ ಅಂತ ನೀವು ನೋಡೋದ್ರಲ್ಲಿ ನಿಮ್ಮ ಅಲ್ಪಜ್ಞಾನದ ರೀತಿ ನೋಡ್ತಾ ಇದ್ದೀರಾ. ನೀವು ರಾಜಕೀಯ ಒಂದು ರೀತಿಯ ಲಾಭ ಪಡೆಯಕ್ಕೆ ನೋಡ್ತಾ ಇದ್ದೀರಾ. ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಪರ್ಮಿಷನ್ ಅಡಿಯಲ್ಲಿ ಮುಂದುವರ್ಸಕ್ಕೆ ನೀವು ಹಕ್ಕು ಕೊಡಬೇಕು, ನೀವು ಅವಕಾಶ ಕೊಡಬೇಕು ಹೊರತು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅಂದ್ರೆ ನಿಮ್ಮಲ್ಲಿ ಒಂದು ಕುತಂತ್ರ ಬುದ್ಧಿ ಮತ್ತೆ ಒಂದು ಹೇಡಿತನ ನನಗೆ ಎದ್ದು ಕಾಣುತ್ತೆ. ಥ್ಯಾಂಕ್ ಯು. ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.